ಪತ್ರಕರ್ತರೆ, ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಕಳೆದ 9ನೇ ತಾರೀಕಿನಂದು ಬೋಳಿಯಾರ್ನಲ್ಲಿ BJP ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಅಂದು ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದಂತಹ ಆ ಒಂದು ಕಾರಣದ ವಿಜಯೋತ್ಸವದ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಅದು ಕೇವಲ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೋಳಿಯಾರ್ನಲ್ಲಿ ಮಾತ್ರ ಅಲ್ಲ, ಅದೇ ದಿವಸ ಸೇಮ್ ಡೇ ಪಾವೂರು ಹರೇಕಳದಲ್ಲಿ ಕೂಡ ಬೇರೆ ಬೇರೆ ರೀತಿಯಾದಂಥ ವಿಜಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ಕೆಲವು BJP ಸಂಘ ಪರಿವಾರದ ಕಾರ್ಯಕರ್ತರು ಮಸೀದಿಯ ಮುಂದೆ ಬಂದುಕೊಂಡು ಕೆಲವು ಘೋಷಣೆಗಳನ್ನು ಕೂಗ್ತಾರೆ. ಕೆಲವು ಕೆಣಕಿಸುವಂತಹ ಆ ಮಸೀದಿಯಲ್ಲಿದ್ದವರನ್ನು ಪ್ರವೋಕ್ ಮಾಡುವಂತಹ ಕೆಲವು ಘೋಷಣೆಗಳನ್ನು, ಅದೇ ರೀತಿ ಕೆಲವು DJ ಹಾಕಿ ಡ್ಯಾನ್ಸ್ಗಳನ್ನು ಮಾಡಿ ಅಲ್ಲಿಂದ ಹೋಗ್ತಾರೆ. ಹೋದ ನಂತರ ಪುನಃ ಅದರಲ್ಲಿ ಒಂದು 3-4 ಮಂದಿ ಬೈಕಲ್ಲಿ ಪುನಃ ಬಂದು ಮಸೀದಿಯ ಮುಂದೆ ನಿಂತುಕೊಂಡು ಅವರು ಘೋಷಣೆಗಳನ್ನು ಕೂಗ್ತಾರೆ. ಪ್ರಚೋದಿಸುವಂಥ ರೀತಿಯಲ್ಲಿ, ಕೆಣಕುವಂಥ ರೀತಿಯಲ್ಲಿ ಕೆಲವು ವರ್ತನೆಗಳನ್ನು ಅಲ್ಲಿ ನಿಂತುಕೊಂಡು ಮಾಡ್ತಾರೆ. ಇದರಿಂದ ಏನಾಗ್ತದೆ, ಅಲ್ಲಿ ಒಂದು ಚಿಕ್ಕ ಪುಟ್ಟ ಗಲಾಟೆ ಆಗ್ತದೆ. ಅಲ್ಲಿನ ಕೆಲವು ಯುವಕರು ಇವರನ್ನು ಓಡಿಸಿಕೊಂಡು ಹೋಗ್ತಾರೆ. ಆ ಬಳಿಕ ಅಲ್ಲಿ ಒಂದು ಗಲಾಟೆಯಾಗಿ ಅಲ್ಲಿ ಒಂದು ಚೂರಿ ಇರಿತ ಆಗ್ತದೆ ಅಂತ ಹೇಳುವಂತಹ ಒಂದು ಕೇಸು ಕೂಡ ಅಲ್ಲಿ ದಾಖಲಾಗ್ತದೆ. ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ಆ ನಂತರ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಮಸೀದಿ ಕಮಿಟಿಯವರು ಒಂದು ದೂರು ಕೊಡ್ತಾರೆ. ಇಲ್ಲಿ ಬಂದು ನಮ್ಮನ್ನು ಕೆಣಕಿಸುವಂಥ ರೀತಿಯಲ್ಲಿ ಮಸೀದಿಯ ಮುಂದೆ ಕೋಮು ಭಾವನೆಯನ್ನು ಕೆರಳಿಸುವಂಥ ರೀತಿಯಲ್ಲಿ ಸಂಘ ಪರಿವಾರ BJPಯ ಕಾರ್ಯಕರ್ತರು ಇಲ್ಲಿ ವರ್ತಿಸಿದ್ದಾರೆ ಅಂತ ಹೇಳಿ ಒಂದು ದೂರು ಕೊಡ್ತಾರೆ. ಅದರಲ್ಲಿ ಒಂದು FIR ದಾಖಲಾಗ್ತದೆ. 153A ಸೆಕ್ಷನ್ ಅಡಿಯಲ್ಲಿ ಒಂದು FIR ದಾಖಲಾಗ್ತದೆ. ಅದೇ ದಿವಸ ಅಲ್ಲಿ ಒಂದು ಇರಿತ ಆಗಿದೆ ಅಂತ ಹೇಳಿಕೊಂಡು ಮತ್ತೊಂದು FIR ಕೂಡ ದಾಖಲಾಗ್ತದೆ. ಆದರೆ ಇಲ್ಲಿ ಕಳೆದ ಒಂದು ಸರಿಸುಮಾರು 10-15 ದಿವಸಗಳಾಗಿದೆ ಈ ಘಟನೆಯಾಗಿ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪ್ರಥಮವಾಗಿ ದೂರು ಏನು ಕೊಟ್ಟಿದ್ದಾರೆ ಮಸೀದಿ ಕಮಿಟಿಯವರು, ಈ ಗಲಭೆಗೆ ಪ್ರಚೋದನೆ ನೀಡಿದಂಥವರು ಯಾರು ಅದನ್ನು ನಾವು ಹೇಳ್ತಾ ಇಲ್ಲ. ನಾನೊಬ್ಬ SDPI ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳ್ತಾ ಇಲ್ಲ, ಅಥವಾ SDPI ಯಾರು ಹೇಳ್ತಾ ಇಲ್ಲ, ಅಥವಾ ಮಸೀದಿ ಕಮಿಟಿಯವರು ಹೇಳ್ತಾ ಇಲ್ಲ. ಇಲ್ಲಿನ ಪೊಲೀಸ್ ಆಯುಕ್ತರು, ಮಂಗಳೂರು ನಗರ ಪೊಲೀಸ್ ಆಯುಕ್ತರೇ 11ನೇ ತಾರೀಕಿಗೆ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಥ ಮಾತು ಇವತ್ತಿಗೂ ಕೂಡ ಯೂಟ್ಯೂಬ್ಗಳಲ್ಲಿ ಆ ಪತ್ರಿಕಾಗೋಷ್ಠಿಯ ಲಿಂಕ್ಗಳಿದೆ. ಇಲ್ಲಿ BJP ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಅವರು ಒಂದು ಸಮುದಾಯವನ್ನು ಕೆಣಕುವಂಥ ಉದ್ದೇಶದಿಂದ ಅಲ್ಲಿ ಮಸೀದಿಯ ಮುಂದೆ ಬಂದು ಜೈ ಶ್ರೀರಾಮ್ ಅಂತ ಹೇಳುವಂಥ ಘೋಷಣೆಯನ್ನು ಕೂಗಿದ್ದಾರೆ. ಅದೇ ರೀತಿ ಏನು ಪಾಕಿಸ್ತಾನದ ಹೆಸರೆತ್ತಿಕೊಂಡು ಅಲ್ಲಿ ಘೋಷಣೆಯನ್ನು ಕೂಗಿಕೊಂಡು ಅವರು ಇವರನ್ನು ಒಂದು ಕೋಮು ಗಲಭೆಗೆ ಹುನ್ನಾರ ಮಾಡಿದ್ದಾರೆ ಅಂತ ಇಲ್ಲಿನ ಪೊಲೀಸ್ ಕಮಿಷನರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಕೂಡ ಅದರ ದಾಖಲೆಗಳಿದೆ. ಆದರೆ ಇವತ್ತು 10-15 ದಿವಸ ಆಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಹೆಸರಿನಲ್ಲಿ ಬೋಳಿಯಾರಿನ ಪ್ರತಿ ಮನೆಗಳಿಗೆ, ಮುಸ್ಲಿಂ ಯುವಕರ ಮನೆಗಳಿಗೆ ಪೊಲೀಸರು ದಾಳಿ ಮಾಡ್ತಾ ಇದ್ದಾರೆ ರಾತ್ರೋರಾತ್ರಿ. ಏನೋ ಉತ್ತರ ಪ್ರದೇಶ, ಬಿಹಾರ ಅಂತ ರಾಜ್ಯಗಳಲ್ಲಿ ಆಗುವಂತ ರೀತಿಯಲ್ಲಿ ಪೊಲೀಸ್ ದೌರ್ಜನ್ಯ ಇವತ್ತು ಒಬ್ಬ ಮುಸ್ಲಿಂ ಶಾಸಕರಿರುವಂತಹ ಕ್ಷೇತ್ರದ ಬೋಳಿಯಾರ್ನಲ್ಲಿ ನಡೀತಾ ಇದೆ. ಯಾರು ಕೇಳುವವರು ಹೇಳುವವರಿಲ್ಲ. ಪೊಲೀಸರು ಏನು ಮಾಡಿದ್ದಾರೆ ಅದನ್ನೇ ಇಲ್ಲಿ ಸಮರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಕೆಲವು ಯುವಕರನ್ನು ಕಳೆದ 11, 9, 10, 11 ಈ 3 ದಿವಸ ಕೆಲವು ಯುವಕರನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಠಾಣೆಯಲ್ಲಿ ತಂದು 2 ರಾತ್ರಿ 2 ಹಗಲು ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಕೂತ್ಕೊಳ್ಳಿಸಿದ್ದಾರೆ. ಯಾವ ತಪ್ಪು ಮಾಡಲಿಲ್ಲ. ಇವರು ಹೇಳುವುದೇನು ಅಂತ ಹೇಳಿದರೆ, ಅಲ್ಲಿ ನಾವು CC ಕ್ಯಾಮರಾದ ದೃಶ್ಯಗಳನ್ನು ನೋಡಿದ್ದೇವೆ. ಆ ದೃಶ್ಯಗಳಲ್ಲಿ ಇರುವವರನ್ನು ನಾವು ಬಂಧನ ಮಾಡ್ತೇವೆ. ಅದಕ್ಕೆ ಅವರು ಸಿಗದ ಕಾರಣ ಅವರ ಮನೆಯವರನ್ನು, ಅವರ ತಮ್ಮಂದಿರನ್ನು, ಅವರ ಏನು ದೂರದ ಸಂಬಂಧಿಯನ್ನು, ಅಥವಾ ಅವರ ತಾಯಿಯನ್ನು ಕೂಡ, ವೃದ್ಧೆಯಾದಂತಹ ತಾಯಿಯನ್ನು, ರೋಗಿಯಾದಂತಹ ಮನೆಯ ಮಹಿಳೆಯರನ್ನು ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳಿಸಿದ್ದಾರೆ. 2 ದಿವಸ 2 ರಾತ್ರಿ. ಇದು ಯಾವ ಕಾನೂನಿನಲ್ಲಿ ಅವಕಾಶ ಇದೆ? ಒಬ್ಬ ಅಪರಾಧಿಯನ್ನು ಒಬ್ಬ ಆರೋಪಿಯನ್ನು ಬಂಧಿಸಿದರೆ 24 ಗಂಟೆಯೊಳಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಕಾನೂನು ಹೇಳ್ತಾ ಇದೆ. 100 ಅಪರಾಧಿಗಳು
ಏನು ಶಿಕ್ಷೆಯಿಂದ ರಕ್ಷಿಸಿದರು, ತಪ್ಪಿಸಿಕೊಂಡರು. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ನಮ್ಮ ಕಾನೂನು ಹೇಳ್ತಾ ಇದೆ. ಏನು ಇಲ್ಲಿ ಮುಸಲ್ಮಾನರು ಅಂತ ಹೇಳಿದ್ರೆ ಇಲ್ಲಿನ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಬೇಕಾಬಿಟ್ಟಿಯಾಗಿ ಬಂಧನ ಮಾಡಲಿಕ್ಕೆ ಇರುವಂತಹ ಒಂದು ಜನಾಂಗ ಅಂತ ಭಾವಿಸಿದ್ದಾರಾ? 2 ದಿವಸ ರಾತ್ರಿ 2 ದಿವಸ ಆಗಲು 8 ಮಂದಿ ಯುವಕರನ್ನು ತಂದು ಠಾಣೆಯಲ್ಲಿ ಕೂತ್ಕೊಳ್ಳಿಸ್ತಾರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ರಾಜ್ಯ ಆಗ್ತಾ ಇದೆಯಾ? ಅಥವಾ ಇಲ್ಲಿನ ಸರ್ಕಾರ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರಾ? ಅಥವಾ ಇಲ್ಲಿ ಹಳೆಯ ಬೊಮ್ಮಾಯಿ ಸರ್ಕಾರ ನಡೀತಾ ಇದೆಯಾ? ಇಲ್ಲಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಇಲ್ಲಿ ಬಿಜೆಪಿ ಸರ್ಕಾರ ಬದಲಾಗಬೇಕು ಅಂತ ಹೇಳಿಕೊಂಡು ಇಲ್ಲಿನ ಮುಸಲ್ಮಾನರು, ಅಲ್ಪಸಂಖ್ಯಾತರು ಸುಮಾರು 80-85% ಮತ ಹಾಕಿ ಇಲ್ಲಿ ಅಧಿಕಾರಕ್ಕೆ ತಂದಂತಹ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ದಿನಂಪ್ರತಿ ಇಲ್ಲಿ ಮುಸಲ್ಮಾನರ ಮೇಲೆ ಬೇಟೆಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕೇಳುವಾಗ ಹೇಳುವುದೇನು ಅಂತ ಹೇಳಿದ್ರೆ, ಇಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅವರ ಫೋಟೋ ಇದೆ, ನಮಗೆ ಅವರನ್ನು ಬಂಧನ ಮಾಡಬೇಕು ಅಂತ. ಈಗಾಗಲೇ 15 ಮಂದಿಯನ್ನು ಬಂಧನ ಮಾಡಿ ಆಯಿತು. ಇನ್ನೂ ಕೂಡ ಪೊಲೀಸರ ದಾಹ ನಿಂತಿಲ್ಲ. ಮುಸ್ಲಿಂ ಬೇಟೆ, ಅವರನ್ನು ಬಂಧನ ಮಾಡುವ ಮುಸ್ಲಿಮರ ದ್ವೇಷ ಇನ್ನೂ ಕೂಡ ಈ ಸರ್ಕಾರಕ್ಕೆ ನಿಂತಿಲ್ಲ. ನಿನ್ನೆ ರಾತ್ರಿ ಕೂಡ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಏನ ಹೆಸರು? ರಶೀದ್ ಅಂತ ಹೇಳಿ. ನಿನ್ನೆ ರಾತ್ರಿ ಕೂಡ ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ಭಯದ ವಾತಾವರಣವನ್ನು ಪೊಲೀಸರು ಉಳ್ಳಾಳ ಬೋಳಿಯಾರಲ್ಲಿ ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದೊಂದು ಮನೆಗಳಿಗೆ ರಾತ್ರಿ ಹೋಗುವುದು, ಬಾಗಿಲು ತಟ್ಟುವುದು, ಮಹಿಳೆಯರು ಇಲ್ಲದಂತ ಸಂದರ್ಭದಲ್ಲಿಯೂ ಕೂಡ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗದೆ ಮಹಿಳೆಯರಿರುವಂತಹ ಮನೆಗಳಿಗೆ ರಾತ್ರಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಕಳೆದ ದಿವಸ ಅರೆಸ್ಟ್ ಆದಂತಹ ಒಬ್ಬರನ್ನು ವಿಚಾರಣೆಗೆ ಮಾಡಲಿಕ್ಕೆ, ಮಹಜರು ಮಾಡಲಿಕ್ಕೆ ಸುಮಾರು 150 ಮಂದಿ ಪೊಲೀಸರು ಒಂದು 4-5 ಗಾಡಿಗಳಲ್ಲಿ, ವ್ಯಾನುಗಳಲ್ಲಿ ಆ ಮನೆಗೆ ಹೋಗಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಬೋಳಿಯಾರ್ನಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಪೊಲೀಸರಿಗೆ ಸಿಸಿ ಕ್ಯಾಮೆರಾದಲ್ಲಿ ಸಿಗುವಂತಹ ದೃಶ್ಯಗಳ ಆಧಾರದಲ್ಲಿ ಅವರು ಬಂಧನ ಮಾಡುವುದು ಅಂತ ಆದ್ರೆ, ಅದೇ ಸಿಸಿ ಕ್ಯಾಮೆರಾದಲ್ಲಿ ಸಂಘ ಪರಿವಾರದ ಯಾರೆಲ್ಲ ಬಂದು ಅಲ್ಲಿ ಗಲಭೆಗೆ ಪ್ರಚೋದನೆ ನೀಡಿದ್ದಾರೆ ಅಂತ ಆ ಸಿಸಿ ಕ್ಯಾಮೆರಾದಲ್ಲಿಯೇ ಇದೆ. ಯಾಕೆ ಅವರನ್ನು ಬಂಧನ ಮಾಡ್ತಾ ಇಲ್ಲ? ಯಾಕೆ ಪೊಲೀಸ್ ಅಧಿಕಾರಿಗಳು ಸಂಘ ಪರಿವಾರದ ಒಬ್ಬನನ್ನು ಬಂಧನ ಮಾಡ್ತಾ ಇಲ್ಲ? ಇದಕ್ಕೆ ಕಾರಣ ಯಾರು ಅಂತ ಹೇಳುವಂಥದ್ದು ಖುದ್ದು ಕಮಿಷನರ್ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವರ ಮೇಲೆ 153A ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ನಾವು ಪೊಲೀಸರಲ್ಲಿ ಕೇಳುವಾಗ ಅವರು ಹೇಳುವುದೇನು ಅಂತ ಹೇಳಿದ್ರೆ, 153A ಅಲ್ಲಿ ನಮಗೆ ಬಂಧನ ಮಾಡಲಿಕ್ಕೆ ಆಗುವುದಿಲ್ಲ, ನಾವು ನೋಟಿಸ್ ಕೊಟ್ಟಿದ್ದೇವೆ ಅಂತ. ಇದು ಯಾವುದಾದ್ರೂ ಕಾನೂನು ಗೊತ್ತಿಲ್ಲದವರಲ್ಲಿ ಹೇಳಬೇಕು ಈ ಮಾತನ್ನು. 153A ಸೆಕ್ಷನ್ ಏನು ಹೇಳ್ತದೆ ಅಂತ ಹೇಳಿದ್ರೆ, 7 ವರ್ಷಗಳಿಂದ ಕಡಿಮೆ ಸಜೆ ಇರುವಂತಹ ಯಾವುದೇ ಪ್ರಕರಣದಲ್ಲಿ ಒಬ್ಬನನ್ನು ಪ್ರಕರಣ ದಾಖಲಾದ್ರೆ ಅವನಿಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಅವನನ್ನು ವಿಚಾರಣೆಗೆ ಕರೆದು ಅಲ್ಲಿ ಅವನನ್ನು ವಶಕ್ಕೆ ತೆಗೆದು ಬಂಧನ ಮಾಡಬಹುದು, ಅಥವಾ ಅವನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಜಡ್ಜಿಯ ಮುಂದೆ ಪ್ರೊಡ್ಯೂಸ್ ಮಾಡಬಹುದು. ಇದು 153A ಸೆಕ್ಷನ್ ನಲ್ಲಿ ಇರುವಂತಹ ನಿಯಮ. ಆದ್ರೆ ಪೊಲೀಸರು ಇವತ್ತು ಅದನ್ನು ಕೇವಲ ನೋಟಿಸ್ಗೆ ಸೀಮಿತ ಮಾಡಿದ್ದಾರೆ. ಇಷ್ಟು ದಿವಸ ನಾವು ಕೇಳುವಾಗ ಅವರು ಹೇಳ್ತಾ ಇದ್ದದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಅವರು ಅರೆಸ್ಟ್ ಆಗಿದ್ದ, ಅವರು ಹಾಸ್ಪಿಟಲ್ ಅಲ್ಲಿ ದಾಖಲಾಗಿದ್ದಾರೆ, ಆದ ಕಾರಣ ಅವರು ಡಿಸ್ಚಾರ್ಜ್ ಆದ ಕೂಡಲೇ ಬಂಧನ ಮಾಡ್ತೇವೆ ಅಂತ. ಆದರೆ ಇಷ್ಟವರೆಗೆ ಕೂಡ ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ, ಅವರನ್ನು ಬಂಧನ ಮಾಡಲಿಲ್ಲ. ಇವತ್ತಿಗೂ ಕೂಡ ಮುಸಲ್ಮಾನರ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಂಘ ಪರಿವಾರವನ್ನು ತೃಪ್ತಿಪಡಿಸಲಿಕ್ಕೆ ಬೇಕಾಗಿ, ಸಂಘ ಪರಿವಾರವನ್ನು ಸಂತೃಪ್ತಿಪಡಿಸಲಿಕ್ಕೆ ಬೇಕಾಗಿ ಇಲ್ಲಿನ ಪೊಲೀಸರು ಮತ್ತು ಇಲ್ಲಿನ ಸರ್ಕಾರ, ಇಷ್ಟೆಲ್ಲ ಘಟನೆ ಆದರೂ ಕೂಡ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ 9, 10, 11, 12 ತಾರೀಕಿನಂದು ತುಂಬಾ ಆಕ್ರೋಶಗಳು ವ್ಯಕ್ತವಾಗಿದೆ. ಹಾಗೆ ಏನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಶಾಸಕರು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಎಲ್ಲಿಂದಲೂ ಓಡೋಡಿ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಾವು ಒಳ್ಳೆಯವರು, ಅವರು ಕೆಟ್ಟವರು, ನಾವು ಒಳ್ಳೆಯವರ ಪರ ಇದ್ದೇವೆ, ಕೆಟ್ಟವರ ಪರ ಇಲ್ಲ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಜನರ ಕಿವಿಗೆ ಹೂ ಇಟ್ಟು ಹೋಗಿದ್ದಾರೆ. ಇವತ್ತಿನವರೆಗೆ ಅವರು ಮತ್ತೆ ಪತ್ತೆ ಇಲ್ಲ. ನಿನ್ನೆ ಕಾಣ್ತಾ ಇದೆ ಅವರು ದುಬೈಗೆ ಹಾರಿದ್ದಾರೆ ಅಂತ. ಒಬ್ಬ ಶಾಸಕನಾದವನು, ಒಬ್ಬ ಜನಪ್ರತಿನಿಧಿಯಾದವನು ಅವರನ್ನು ಇಲ್ಲಿಂದ ಆರಿಸಿ ಕಳಿಸುವಂಥದ್ದು, ಅದು ಕೂಡ ಒಬ್ಬ ಮುಸ್ಲಿಂ ಶಾಸಕ, ಮುಸ್ಲಿಂ ಮತದಾರರು ಹೆಚ್ಚಿರುವಂತಹ ಒಂದು ಕ್ಷೇತ್ರದಲ್ಲಿ ಆರಿಸಿ ಕಳಿಸುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡಬೇಕು. ಅದು ಬಿಟ್ಟು ರಸ್ತೆ ಮಾಡುವಂಥದ್ದು, ಮದುವೆಗೆ ಬರುವಂಥದ್ದು, ಬೇರೆ ಕಾರ್ಯಕ್ರಮಗಳಿಗೆ ಬಂದು ಫೋರ್ಸ್ ಕೊಡ್ಲಿಕ್ಕೆ ಎಲ್ಲ ಅವರನ್ನು ಶಾಸಕರಾಗಿ ಕಳಿಸುವಂಥದ್ದು. ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಇವರ ಕ್ಷೇತ್ರದಲ್ಲಿ. ಇವರು ಇವತ್ತು ಸ್ಪಂದನ ಮಾಡ್ತಾ ಇಲ್ಲ, ವಿದೇಶದಲ್ಲಿ ಹೋಗಿ ಕುಳಿತಿದ್ದಾರೆ. ನಮ್ಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅವರು ವಿದೇಶದಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಇವರು ಮನಸ್ಸು ಮಾಡಿದ್ರೆ ಈ ಕೇಸನ್ನು, ಈ ಪ್ರಕರಣವನ್ನು ಯಾವತ್ತೋ ಇತ್ಯರ್ಥ ಮಾಡಬಹುದಿತ್ತು. ಇವತ್ತಿಗೂ ಕೂಡ ಪೊಲೀಸರು ಮನೆ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬನೇ ಒಬ್ಬ ಸಂಘ ಪರಿವಾರದ ನಾಯಕನನ್ನು ಇವತ್ತಿನವರೆಗೆ ವಿಚಾರಣೆ ಮಾಡಲಿಲ್ಲ, ಇವತ್ತಿನವರೆಗೆ ಬಂಧನ ಮಾಡಲಿಲ್ಲ. ಇದೇ ಘಟನೆ ಆದಂತ ದಿವಸ 9ನೇ ತಾರೀಕು ಅರೇಕಳದಲ್ಲಿ
ಹರೇಕಳದಲ್ಲಿ ನ್ಯೂ ಪಡುಪು ಅಂತ ಹೇಳುವಂಥ ಜಾಗದಲ್ಲಿ ಅಲ್ಲಿ ಕೂಡ ವಿಜಯೋತ್ಸವ ಮಾಡಿದ್ದಾರೆ. ಸಂಘ ಪರಿವಾರ ಬಿಜೆಪಿಯವರು ಅಲ್ಲಿ ಕೂಡ ವಿಜಯೋತ್ಸವ ಮಾಡಿದ್ದಾರೆ. ಅಲ್ಲಿ ಅವತ್ತು ಡ್ಯೂಟಿಯಲ್ಲಿದ್ದಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಒಬ್ಬ ಸಂಘ ಪರಿವಾರದ ಒಬ್ಬ ಕಿಟಿಗೇಡಿ ಯುವಕ ಏಕವಚನದಲ್ಲಿ ಬೈದಿದ್ದಾರೆ, ಧಮಕಿ ಹಾಕಿದ್ದಾರೆ. ನಾವು ಕೇಳಿದ್ದೇವೆ ಇಲ್ಲಿನ ಉನ್ನತ ಅಧಿಕಾರಿಗಳಲ್ಲಿ, ಯಾಕೆ ಸರ್ ನೀವು ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ? ಒಬ್ಬರು ಡ್ಯೂಟಿಯಲ್ಲಿರುವಂತಹ ಯೂನಿಫಾರ್ಮ್ ಹಾಕಿ ಡ್ಯೂಟಿಯಲ್ಲಿದ್ದಂಥ ಅಧಿಕಾರಿಯನ್ನು ಏಕವಚನದಲ್ಲಿ ಬೈದರೂ ಕೂಡ ಇಷ್ಟರವರೆಗೆ ಅವರ ಮೇಲೆ ಪ್ರಕರಣ ದಾಖಲಾಗಿಲ್ಲ, ಬಂಧನ ಮಾಡಲಿಲ್ಲ. ಇಲ್ಲಿ ಅಮಾಯಕರ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ, ಮಹಿಳೆಯರನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗಿ ಕೂತ್ಕೊಳ್ಳಿಸ್ತಾ ಇದ್ದಾರೆ. ಇದು ಯಾವ ಕಾನೂನಿನಲ್ಲಿ ಹೇಳ್ತಾ ಇದೆ? ನಮಗೆ ಅಂದ್ರೆ ಇಲ್ಲಿ ನ್ಯಾಯ ಕೇಳಲಿಕ್ಕೆ ಬೇರೆ ಯಾರು ಇಲ್ಲ. ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರದ ಪ್ರತಿನಿಧಿ ಅಂತ ಹೇಳಿದ್ರೆ ಇಲ್ಲಿ ಶಾಸಕರು, ಅವರ ಕಣ್ಣು ಅವರ ಕಿವಿ ಕುರುಡಾಗಿದೆ, ಕಿವುಡಾಗಿದೆ, ಕಣ್ಣು ಕುರುಡಾಗಿದೆ. ಅವರಿಗೆ ಇದು ಕಾಣ್ತಾ ಇಲ್ಲ, ಇಂಥ ಘಟನೆಗಳು ಅವರಿಗೆ ಕಾಣ್ತಾ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ಇವರದೇ ಪಕ್ಷಕ್ಕಾಗಿ ರಾತ್ರಿ ಹಗಲು ದುಡಿದಂತ ಕಾರ್ಯಕರ್ತರು ಇವತ್ತು ಜೈಲಲ್ಲಿದ್ದಾರೆ. ಇವರ ಪಕ್ಷಕ್ಕಾಗಿ ರಾತ್ರಿ ಹಗಲು ದುಡಿದಂತ ಕಾರ್ಯಕರ್ತರು ಇವರು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಏನೋ ಒಂದು ಡ್ಯಾಮೇಜ್ ಕಂಟ್ರೋಲಿಗೆ ಬ್ಯಾಲೆನ್ಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರೆ ಆಗುದಿಲ್ಲ. ಇಲ್ಲಿ ಅವರು ಬರಬೇಕು, ಪೊಲೀಸರೊಂದಿಗೆ ಅವರು ನಿಂತ್ಕೊಳ್ಬೇಕು, ಇಲ್ಲಿ ಏನು ವ್ಯವಸ್ಥೆ ಆಗಿದೆ, ಏನು ತಪ್ಪಾಗಿದೆ ಅದನ್ನು ಸರಿಪಡಿಸಬೇಕು. ಇಲ್ಲಿ ಸಂಘ ಪರಿವಾರದ ನಾಯಕರನ್ನು ಬಂಧನ ಮಾಡಿಸಬೇಕು. ಇವರು ಬ್ಯಾಲೆನ್ಸಿಂಗ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಇಂತಹ ಪೊಲಿಟಿಕ್ಸ್ಗಳು ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇದನ್ನೆಲ್ಲ ಇಟ್ಟುಕೊಂಡು ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಲ್ಲಿ ಸರ್ಕಾರ, ಅದೇ ರೀತಿ ಇಲ್ಲಿನ ಪೊಲೀಸ್ ಇಲಾಖೆ ನಿರಂತರವಾಗಿ ಮುಸ್ಲಿಂ ಬೇಟೆಯನ್ನು ನಿಲ್ಲಿಸಬೇಕು, ಈ ತಾರತಮ್ಯ ಧೋರಣೆಯನ್ನು ಕೊನೆಗೊಳಿಸಬೇಕು ಅಂತ ಹೇಳುವಂತ ಒಂದು ಆಗ್ರಹವನ್ನು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇವೆ. ನಿನ್ನೆ ಅರೆಸ್ಟ್ ಮಾಡಿದಂತಹ ಸಿರಾಜಿರವರ ಪತ್ನಿ ಕೂಡ ಇದ್ದಾರೆ. ಅವರು ಕೂಡ ಅವರ ನೋವನ್ನು ಹೇಳಿಕೊಳ್ಳಿಕ್ಕಿದ್ದಾರೆ ನಿಮ್ಮೊಂದಿಗೆ. ನಮಗೆ ಇದನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ಹೇಳಿಕೊಳ್ಳುವುದಲ್ಲದೆ ಬೇರೆ ಇದನ್ನು ಹೇಳಿಕೊಳ್ಳಲಿಕ್ಕೆ ವೇದಿಕೆ ಇಲ್ಲದಂತೆ ಆಗಿದೆ. ಆ ರೀತಿಯಾದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ನೋಡಬೇಕಾದಂತಹದ್ದು, ಕಳೆದ ಹಲವು ದಿನಗಳಿಂದ ಒಂದೇ ಕ್ಷೇತ್ರದಲ್ಲಿ, ಒಂದೇ ಕಡೆಯಲ್ಲಿ, ಒಂದೇ ಗ್ರಾಮದಲ್ಲಿ ಒಂದು ವಿಭಾಗವನ್ನು ಮಾತ್ರ ಟಾರ್ಗೆಟ್ ಮಾಡೋದ್ರ ಹಿಂದೆ ಇರುವಂತಹ ಉತ್ಸುಕತೆ ಏನಿದೆ, ಇದರ ಮೇಲೆ ತುಂಬ ಸಂಶಯಗಳು ನಮಗಿದೆ. ಒಂದು ನಮಗೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಈ ಕ್ಷೇತ್ರದ ಶಾಸಕರು, ರಾಜ್ಯದ ಸ್ಪೀಕರ್ ಅವರ ಪತ್ರಿಕಾಗೋಷ್ಠಿಯ ಹೇಳಿಕೆಗಳು, ಈ ಹೇಳಿಕೆಗಳು ಸ್ಪೀಕರ್ ಅವರು ವೈಯಕ್ತಿಕವಾಗಿ ಹೇಳಿದ ರೀತಿಯಲ್ಲಿಲ್ಲ, ಯಾರೋ ಬರೆದುಕೊಟ್ಟದನ್ನು ಬಂದು ಮಂಡನೆ ಮಾಡಿದಂತಹ ರೀತಿಯಲ್ಲಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು. ಅಲ್ಲಿ ಒಂದು ವಿಚಾರವನ್ನು ಅವರು ಹೇಳ್ತಾರೆ, ಏನಂತ ಹೇಳಿದ್ರೆ, ನನ್ನನ್ನು ಸೋಲಿಸಲಿಕ್ಕೆ ಶ್ರಮಪಟ್ಟವರ ನಡುವೆ ಅಲ್ಲಿ ಗಲಾಟೆ ನಡೆದಿದೆ ಹೊರತು ಅದು ಬೇರೆ ಏನಲ್ಲ ಅಂತ ಹೇಳಿ ಯಾರು ಶಾಸಕರು ಹೇಳ್ತಾರೆ. ನೀವೆಲ್ಲ ನೋಡಿರ್ಬೋದು ಮಾಧ್ಯಮದವರು. ಬಹುಶಃ ಅವರಿಗೆ ಅವರು ನೆನಪಿಸಬೇಕು ಏನಂತ ಹೇಳಿದ್ರೆ, ಅಲ್ಲಿ ನಡೆದಿರುವಂತಹದ್ದು ಇವರನ್ನ ಸೋಲಿಸಿದಂತಹ ಬಿಜೆಪಿಯವರ ವಿಜಯೋತ್ಸವ ಕಾರ್ಯಕ್ರಮ. ಆ ವಿಜಯೋತ್ಸವ ಅಲ್ಲಿ ಮಾಡಿದವರು ಯಾರು? ಇವರನ್ನ ಸೋಲಿಸಿದವರು. ಅಲ್ಲಿ ಗಲಾಟೆ ನಡೆದಿರುವಂಥದ್ದು ಅಲ್ಲ, ಅಥವಾ ಅಲ್ಲಿ ಅವರ ನಡುವೆ ಅಲ್ಲಿ ಏನು ಸಂಘರ್ಷ ಉಂಟಾಗಿರುವಂತಹದ್ದು ಕಾಂಗ್ರೆಸ್ ಅನ್ನ ಗೆಲ್ಲಿಸಲಿಕ್ಕೆ ನೋಡಿದವರ ಮಧ್ಯೆ ಮತ್ತು ಕಾಂಗ್ರೆಸ್ ಅನ್ನ ಸೋಲಿಸಿದವರ ಮಧ್ಯೆ ಅನ್ನುವಂಥದ್ದು ಮಾನ್ಯ ಶಾಸಕರು ಮರೆತಾಗಿದೆ. ಇವಾಗ ಯಾರು ಜೈಲಲ್ಲಿದ್ದಾರೆ ಹೆಚ್ಚಿನವರು ಮೊನ್ನೆ MP ಇಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದವರು, ಕಾಂಗ್ರೆಸ್ಗೋಸ್ಕರ ಕೆಲಸವನ್ನ ಮಾಡಿದವರು. ಆದರೆ ಅಭ್ಯರ್ಥಿಗೆ ಇದುವರೆಗೆ ಅಲ್ಲಿ ಭೇಟಿ ನೀಡಲಿಕ್ಕೆ ಅವರ ಮನಸ್ಸು ಬರಲಿಲ್ಲ. ಆ ಚುನಾವಣೆಯ ಸಂದರ್ಭದಲ್ಲಿದ್ದಂತ ಕಾಂಗ್ರೆಸ್ ಸಂಸದ ಅಭ್ಯರ್ಥಿ ಯಾರಿದ್ದಾರೆ ಅವರ ಉತ್ಸುಕತೆ ಮತ್ತೆ ಕಾಣಲಿಲ್ಲ. ಒಂದು ದುರಂತ ಅಂತ ಹೇಳ್ಬೇಕು. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ನಿರಂತರವಾದಂತಹ ತಾರತಮ್ಯ ನೀತಿ ಮುಸಲ್ಮಾನರ ಮೇಲೆ. ಇವರಿಗೆ ಓಟು ಹಾಕ್ಲಿಕ್ಕೆ ಮುಸಲ್ಮಾನರು ಬೇಕು, ಇವರಿಗೆ ಜೈಕಾರ ಹಾಕ್ಲಿಕ್ಕೆ ಮುಸಲ್ಮಾನರು ಬೇಕು. ಇವರಿಗೆ ಜೈಕಾರ ಹಾಕಿದ್ರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ ಅಂತ ಹೇಳಿ ಒಬ್ಬ ಮುಸ್ಲಿಂ ಕಾಂಗ್ರೆಸ್ ನಾಯಕನನ್ನ ಜೈಲಿಗೆ ಕಳಿಸಿದ್ರು. ಫಲಸ್ತೀನ್ ಪರ ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿ ಜೈಲಿಗೆ ಕಳಿಸಿದ್ರು. ಬಾಬರಿ ಮಸೀದ್ ಪರ ಸ್ಟೇಟಸ್ ಹಾಕಿದ್ರು ಅಂತ ಹೇಳಿ ಜೈಲಿಗೆ ಕಳಿಸಿದ್ರು. ಯಾಕೆ? ನಾನೇ ಹಾಕಿದಂತ ಟ್ವೀಟ್ನ ಡಿಸೈನ್ ಅನ್ನ ಶೇರ್ ಮಾಡಿದ್ರು ಅಂತ ಹೇಳಿ ಮುಸ್ಲಿಂ ಯುವಕರನ್ನ ಜೈಲಿಗೆ ಕಳಿಸಿದ್ರು. ಬರೀ ಸ್ಟೇಷನ್ಗೆ ಕರೆಸಿ ಇಂಕ್ವೈರಿ ಮಾಡಿ ಮುಚ್ಚಲಿಕ್ಕೆ ಬರೆದು ಕಳಿಸಿದ್ದಲ್ಲ. ಸಿದ್ದರಾಮಯ್ಯರವರ ಸರ್ಕಾರ ಜೈಲಿಗೆ, ಹೌದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ 8 ಶಾಸಕರು ಕೂಡ ಸಂಘ ಪರಿವಾರದವರು ಅಂತ ಅನ್ಕೊಳ್ಳೋಣ, ಅಥವಾ ಅವರನ್ನ ಮೆಚ್ಚಿಸ್ಲಿಕ್ಕಾಗಿ ಕೆಲಸ ಮಾಡುವವರು ಅಂತ ಅನ್ಕೊಳ್ಳೋಣ. ಬಾಕಿದ್ದಂತ ಇಡೀ ರಾಜ್ಯ ಸರ್ಕಾರವನ್ನು ನೋಡಿದ್ರೆ ನಾನು ಅಹಿಂದ ಪರ ಇದ್ದೇನೆ ಅಂತ ಹೇಳಿ ಬಾಯಿ ತೆರೆದ್ರೆ ಸಿದ್ದರಾಮಯ್ಯರವರು ಹೇಳ್ತಾರೆ.
ಯಾಕೆ ಇಷ್ಟೊಂದು ಟಾರ್ಗೆಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರನ್ನ ಕಣ್ಣೆತ್ತಿ ಕಂಡ್ರೆ ಆಗದಂತ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಯಾಕೆ ಇದೆ? ಯಾಕೆ ಅವರು ಇಲ್ಲಿನ ಮುಸಲ್ಮಾನರನ್ನ ಅವರು ಸಹಿಸ್ತಾ ಇಲ್ಲ? ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು. ಇನ್ನೊಂದು ಕಮಿಷನರ್, ಈ ಕಮಿಷನರಿಗೆ ಬೋಲಿಯಾರ್ನ ಮುಸಲ್ಮಾನರು ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಅಷ್ಟೊಂದು ಕೋಪ ಮುಸ್ಲಿಮರ ಮೇಲೆ ಅಂತ ಹೇಳಿ ಇವರು ಯಾಕೆ ಇಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ರಾತ್ರಿ 1 ಗಂಟೆಗೆ 12 ಗಂಟೆಗೆ ಮುಸ್ಲಿಮರ ಮನೆಗೆ ಬಂದು ಬಾಗಿಲು ಮುಟ್ಲಿಕ್ಕೆ ಇವರು ಯಾರು? ರೌಡಿಗಳ ಇವರು? ಗಾಂಜಾ ಹಾಕಿರ್ತಾರ? ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅಷ್ಟು ಬೆಲೆ ಇಲ್ವಾ ಇಲ್ಲಿ? ಇವರಿಗೆ ಬೇಕಾದಾಗಿ ಇವರು ನಡೆದುಕೊಳ್ಳುವುದಾ? ಇಲ್ಲಿ ನಾವು ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹದ್ದು, ಇಲ್ಲಿ ನಾವು ಇದುವರೆಗೆ ನಮ್ಮ ಕ್ಷಮೆಯ ಸಂಯಮವನ್ನು ನಾವು ಪಾಲಿಸಿದ್ದೇವೆ. ಈ ವಿಚಾರದಲ್ಲಿ ಏನೋ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಏನಾದ್ರೂ ಒಂದು ಮಾಡಬಹುದು ಅಂತೇಳಿ ಇಲ್ಲಿನ ಜನಗಳು ಕಾಯ್ತಾ ಇದ್ದಾರೆ. ಇವರು ನೋಡಿದ್ರೆ ರಾತ್ರಿ 1 ಗಂಟೆಗೆ ಬರುವುದು, ಮಹಿಳೆಯರಿಲ್ಲದೆ ಬೂಟು ಹಾಕಿಕೊಂಡು ಬಂದು ಬಾಗಿಲಿಗೆ ತುಳಿಯುವುದು. ಇವರು ರಾತ್ರಿ 12-11 ಗಂಟೆಗೆ ಹೋಗಿ ಇಲ್ಲಿ ನಡೆಯುವಂತಹ ಅನೈತಿಕ ಚಟುವಟಿಕೆಗಳಿಗೆ ಇವರು ಕಣ್ಮರೆ ಹಾಕಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಷ್ಟು ಶಾಂತಿ ನೆಲೆಸಬಹುದು. ಕಮಿಷನರ್ ಅವರು 1 ದಿನ ಮುಂಚೆ ಮೊನ್ನೆ ಪೀಸ್ ಮೀಟಿಂಗ್ ಮಾಡ್ತಾರೆ, ಬಕ್ರೀದ್ ಇದ್ದು. ಮರು ದಿವಸ ಬಕ್ರೀದ್ ದಿವಸನೇ ಇದೇ ಬಿಜೆಪಿ ಅವರಿಗೆ ವಿಜಯೋತ್ಸವಕ್ಕೆ ಅನುಮತಿ ಮಾಡಿಕೊಡ್ತಾರೆ. ಇವರಿಗೆ ಎಂತ ಕಾಳಜಿ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ? ಇವರಿಗೆ ಮಂಗಳೂರು ನಗರದ ಬಗ್ಗೆ ಇವರಿಗೆ ಎಂತ ಕಾಳಜಿ ಇರುವುದು? ಇಷ್ಟಕ್ಕೂ ಕೂಡ ಕಮಿಷನರ್ ಅವರಿಗೆ ಒತ್ತಡ ಹೇರ್ತಾ ಇರುವಂತವ್ರು ಯಾರು? ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯು ಯೋಗಿ ಅದರಲ್ಲಿದೆಯಾ? ಇದಕ್ಕೆ ಕಮಿಷನರ್ ಅವರು ಉತ್ತರಿಸಬೇಕು. ನಮ್ಮವರಿಗೆ ಮುಸ್ಲಿಂ ನಾಯಕರಿಗೆ ಮಾತ್ರ ನೋಟಿಸ್ಗಳು, ಮುಸ್ಲಿಮರಿಗೆ ಮಾತ್ರ ಬಂಧನಗಳು, ಮುಸ್ಲಿಮರ ಮನೆಗೆ ಮಾತ್ರ ದಾಳಿಗಳು. ಅಮಾಯಕರ ಬಂಧನ ಆಗ್ತಾ ಇದೆ, ಅಮಾಯಕರ ಬಂಧನ ಆಗ್ತಾ ಇದೆ. ರಾತ್ರೋರಾತ್ರಿ ಮನೆಗೆ ದಾಳಿಗಳು ನಡೀತಾ ಇದೆ. ಮಹಿಳೆಯರನ್ನ ಮನೆಯವರನ್ನ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ತಾ ಇದ್ದಾರೆ. ಪೊಲೀಸರು ಒಬ್ಬನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಒಂದು ಜೀಪಲ್ಲಿ ಬಂದ್ರೆ ಸಾಕಾಗ್ತದೆ, 100-150 ಮಂದಿ ಬಂದು ಅಲ್ಲಿ ಏನೋ ಒಂದು ಘಟನೆ ನಡೆದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಮಾಡಬಾರ್ದು. ಈಗ ಏನು ಬಂಧನ ಆಗಿದೆ ಅಲ್ಲಿಗೆ ನಿಲ್ಲಿಸಬೇಕು. ಮತ್ತು ಸಂಘ ಪರಿವಾರದ ಹಿನ್ನೆಲೆ ಇರುವವರನ್ನ ನೀವು ಬಿಟ್ಟು ಒಂದೇ ವಿಭಾಗವನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ? ಇದಾಗಿದೆ ನಮ್ಗೆ ಕೇಳಿಕ್ಕಿರುವಂತಹದ್ದು. ಕಮಿಷನರೇ ಹೇಳಿದ್ದಾರೆ ಅಲ್ಲಿ ಸಂಘ ಪರಿವಾರದವರು ಪ್ರವೋಕ ಮಾಡಿ ಆಗಿರ್ತದೆ ಇದಾದದ್ದು ಅಂತ. ಯಾಕೆ ಇಷ್ಟುವರೆಗೆ ಒಬ್ಬರನ್ನು ಬಂಧಿಸಿಲ್ಲ? ಘಟನೆ ನಡೆದು ಈಗ 15 ಮಂದಿ ಮುಸ್ಲಿಂ ಯುವಕರನ್ನು ಬಂಧಿಸಿದ್ದಾರೆ. ಇನ್ನೂ ಕೂಡ ಅವರ ಏನು ಬಂಧನದ ಸ್ಪೀಡ್ ಇನ್ನೂ ಕೂಡ ನಿಂತಿಲ್ಲ. ನಿನ್ನೆ ರಾತ್ರಿ ಕೂಡ ಮನೆಗಳಿಗೆ ಹೋಗಿದ್ದಾರೆ. ಯಾಕೆ ಸಂಘ ಪರಿವಾರವನ್ನು ಇಲ್ಲಿ ರಕ್ಷಣೆ ಮಾಡ್ತಾ ಇರುವಂಥದ್ದು ಯಾರು? ಕಾಂಗ್ರೆಸ್ಸಿನ ಒಬ್ಬ ಮುಸ್ಲಿಂ ಶಾಸಕ ಇರುವಂತಹ ಕ್ಷೇತ್ರದಲ್ಲಿ ಸಂಘ ಪರಿವಾರದನ್ನು ಸೇಫ್ ಮಾಡ್ತಾ ಇರುವಂಥದ್ದು ಯಾರು? ನಮಗೆ ಅದು ಅರ್ಥ ಆಗಬೇಕು. ಸಂಬಂಧ ಇದೆ ಇವರ ಮಧ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಬೇರೆ ಬೇರೆ ಬರ್ತಾ ಇದೆ, ವ್ಯವಹಾರಗಳಿದೆ, ಏನೋ ಇಂಥ ಇರಬೇಕು. ಇಲ್ಲದಿದ್ದರೆ ಇಷ್ಟು ಏನು ಆಳವಾಗಿ ಯಾಕೆ ಅವರ ಪರವಾಗಿ ಇವರು ನಿಲ್ತಾ ಇರುವುದು ನಮಗೆ ಬಹಿರಂಗವಾಗಿ ಕಾಣ್ತಾ ಇಲ್ಲ. ಇಲ್ಲಿ ಸರ್ಕಾರ ಪೊಲೀಸ್ ಇಲಾಖೆಗೆ ಯಾವ ಕಡೆಯಿಂದ ಈ ಆದೇಶಗಳು ಬರ್ತಾ ಇದೆ? ಅದು ವಿಧಾನಸೌಧದಿಂದ ಬರ್ತಾ ಇದೆಯಾ ಅಥವಾ ಬೇರೆ ಎಲ್ಲಾದರೂ ಕೇಶವ ಕೃಪಾದಿಂದ ಬರ್ತಾ ಇದೆಯಾ? ನಾನು ಖೈರುನ್ನಿಸ ಸಿರಾಜಿನ ವೈಫು. ನನ್ನ ಗಂಡನನ್ನು ಎಂಕ್ವೈರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ಸ್ಟೇಷನ್ SI ಅವರ ಹತ್ರ ಹೇಳ್ತಾರೆ FIR ಆಗಿದೆ ಅಂತ. ಎಂಕ್ವೈರಿಗೆ ಅಂತ ಕರ್ಕೊಂಡು ಹೋದವರನ್ನು FIR ಮಾಡುವಂಥದ್ದು ಅವರ ಯಾವುದೇ ಘಟನೆಯಲ್ಲಿ ಇರಲಿಲ್ಲ. ಆದರೂ ಅವರನ್ನು ಮೇಲೆ FIR ಹಾಕಿದ್ದಾರೆ. ರಾತ್ರೋರಾತ್ರಿ ಮನೆಗೆ ಬಂದು ಮನೆಗೆ ನುಗ್ಗಿ ಒಂದು 7-8 ಜನ ಪೊಲೀಸ್ನವರು ಒಳಗಡೆ ನುಗ್ಗಿ ನಿನ್ನ ಗಂಡ ಇಲ್ಲಿ ಅಂತ ಹೇಳಿ ಇವರನ್ನು ಹಿಡ್ಕೊಂಡು ಮೇಲೂ ಮತ್ತೆ ಬೇರೆ ಯಾರಿದ್ದಾರೆ ಅಂತ ಇಡೀ ಫುಲ್ಲು ಮನೆಗೆ ನುಗ್ಗಿದ್ದಾರೆ ಅವರು. ಇಡೀ ಕಿಚನಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಯಾರಿದ್ದಾರೆ ಅಂತ. ಇವರ ದೌರ್ಜನ್ಯ ತುಂಬ ಆಗ್ತಾ ಇದೆ. ಬೋಲಿಯರ್ ಇಡೀ ಒಂದು ಬೇರೆ ಇದರಲ್ಲಿ ಊರಿನಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಕೇಳುವುದಿಲ್ಲ. ನಮಗೆ ಹೆದರಿಕೆ ಆಗ್ತದೆ ಪೊಲೀಸ್ನವರು ಬರ್ತಾರೆ ಅಂತ. 15 ದಿವಸ ಆಯಿತು, ಆದರೂ ಬೋಲಿಯರ್ನಲ್ಲಿ ಮನೆಗೆ ಪೊಲೀಸ್ನವರು ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ರಾತ್ರಿ ಅಂತಿಲ್ಲ, ಬೆಳಿಗ್ಗೆ ಇಲ್ಲ ಅಂತಿಲ್ಲ, ಎಲ್ಲ ಮನೆಗೆ ಮುಸ್ಲಿಂ ಯುವಕರನ್ನು ಬಂಧನ ಮಾಡಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಿನ್ನೆ ರಾತ್ರಿ ಕೂಡ ಅವರು 12 ಗಂಟೆಗೆ ಒಂದು ಮನೆಗೆ ನುಗ್ಗಿ ಇದು ಮಾಡಿದ್ದಾರೆ. ಒಂದು ಹೆಣ್ಣು ಪೊಲೀಸ್ ಇಲ್ಲದೆ
ಇಷ್ಟು ಅವರು ಹೇಗೆ ನುಗ್ತಾರೆ ಒಂದು ಮನೆಗೆ. ನಾವು ಮತ್ತು ಮಕ್ಕಳಿರುವುದು, ಅವರು ಏಕಾಏಕಿ ಬಂದು ನುಗ್ಗುವುದು, ಬಾಗಿಲು ಬಡಿಯುವುದು, ಇಂಥದ್ದೆಲ್ಲ ಘಟನೆ ಆಗ್ತಾ ಇದೆ. 15 ದಿವಸ ಇತ್ತು. ಬೋಲಿಯರಲ್ಲಿ ಇನ್ನೂ ನಿಂತಿಲ್ಲ. ಇಡೀ ಬೋಲಿಯರ್ ಊರೇ ಇವತ್ತು ಎದುರು ನಿಂತಿದೆ. ಒಂದು ಮಕ್ಕಳು ಎಲ್ಲಿಗೆ ಹೋಗ್ಲಿಕ್ಕೆ ಕೇಳುವುದಿಲ್ಲ, ಮನೆಯವರಿಗೆ ಕೂತ್ಕೊಳ್ಳಿಕ್ಕೆ ಕೇಳುವುದಿಲ್ಲ. ಪೊಲೀಸ್ ಬರ್ತಾರೆ ಅಂತ. ಯಾಕೆ ಈ ಪೊಲೀಸ್ನವರಿಗೆ ಇಂಥ ಒಂದು ಯಾಕೆ ಇವರು ಮಾಡ್ತಾರೆ? ಇವರಿಗೆ ಯಾಕೆ ನಮ್ಮ ಹತ್ರ ಇಷ್ಟು ಕೋಪ? ನಾವು ಎಂಥದ್ದು ಇವರಿಗೆ ಏನು ಮಾಡಿದ್ದೇವೆ ಅಂತ ನಮಗೆ ಇದು ಮಾಡಬೇಕು ಇವರು. ಇನ್ನೂ ಆದರೂ ಇವತ್ತಿಗೆ ನಿನ್ನೆ ರಾತ್ರಿ ಕರ್ಕೊಂಡೋಗಿದ್ದಾರೆ, ಇವತ್ತಿಗೆ ಸ್ಟಾಪ್ ಮಾಡಿ. ನಿನ್ನೆ ರಾತ್ರಿಗೆ ಇನ್ನು ಯಾವ ಮನೆಗೆ ನುಗ್ಗಬಾರದು ಅವರು. ಯಾಕೆಂದರೆ ಇವರು ಮಕ್ಕಳು, ವಯಸ್ಸಾದವರು, ಹಾರ್ಟ್ ಪೇಷಂಟ್ ಎಲ್ಲರೂ ಇಲ್ಲಿ ಎದುರಿ ಕೂತಿದ್ದಾರೆ ಈಗ. ಈ ಉಳ್ಳಾಳ ಕ್ಷೇತ್ರದಲ್ಲಿ ಇದು ಆರಂಭ ಏನಲ್ಲ, ಇವತ್ತು ಸ್ಟಾರ್ಟ್ ಆದ್ದನೇನಲ್ಲ. ಹಿಂದೆಯೂ ಕೂಡ ಹಾಗೆ ಉಳ್ಳಾಳದಲ್ಲಿ, ಕೋಡಿಯಲ್ಲಿ ಎಲ್ಲ ತುಂಬ ಸಲ ಮುಸ್ಲಿಂ ಶಾಸಕರಿರುವಂಥ ಕ್ಷೇತ್ರದಲ್ಲಿ ಪೊಲೀಸರು ಮುಸ್ಲಿಂ ಮನೆಗಳಿಗೆ ರಾತ್ರಿ ಹಗಲನ್ನದೇ ನುಗ್ತಾರೆ, ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲಿ ಈಗ ಇವರು ಹೇಳಿದ ಹಾಗೆ ಆ ಮಕ್ಕಳ ಪರಿಸ್ಥಿತಿ ಏನು? ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿರ್ಬೋದು, 1ನೇ ಕ್ಲಾಸ್ 2ನೇ ಕ್ಲಾಸ್ ಶಾಲೆಗೆ ಹೋಗುವಂಥವ್ರು. ಇವರನ್ನು ಈ ಘಟನೆಯಲ್ಲಿ, ಇಂಥ ವಿಚಾರಗಳಲ್ಲಿ ಇವರನ್ನು ಜೈಲಿಗೆ ಕರ್ಕೊಂಡು ಹೋಗುವಾಗ ಆ ಮಕ್ಕಳ ಮಾನಸಿಕ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು? ಆ ಮನೆಯಲ್ಲಿ ಶಾಲೆಗೆ ಹೋಗುವಾಗ ಅವರ ಸಹಪಾಠಿಗಳು ಅವರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುವಾಗ ಆ ಮಕ್ಕಳ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರ್ಬೋದು? ಎಷ್ಟು ಬೇಸರ ಆಗ್ಬೋದು ಅವರಿಗೆ. ತನ್ನ ತಂದೆಯನ್ನು ಕರ್ಕೊಂಡು ಹೋಗಿದ್ದಾರೆ, ಜೈಲಲ್ಲಿದ್ದಾರೆ. ನೋಡಿ, ಇವರ ಪತಿ ಅವರು ಈ FIR ಅಲ್ಲಿ ಹೆಸರೇ ಇಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮುಸಲ್ಮಾನರ ಯುವಕರ ಮೇಲೆ FIR ಆಗುವಾಗ 15 ಮಂದಿ 20 ಮಂದಿಯ ಹೆಸರು ಹಾಕ್ತಾರೆ, ಇತರರು ಅಂತ ಹಾಕಿ ಬಿಡ್ತಾರೆ. ಯಾರನ್ನು ಯಾವಾಗ ಬೇಕಾದರೂ ಇವರಿಗೆ ಸೇರಿಸಬಹುದು, ಯಾವಾಗ ಬೇಕಾದರೂ ಇವರಿಗೆ ಸೇರಿಸಿಕೊಂಡು ಅವರ ಮನೆಗೆ ದಾಳಿ ಮಾಡುವಂಥ ಒಂದು ಅವಕಾಶವನ್ನು ಇವರು ಮಾಡಿಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಆದರೆ ಏನಾಗ್ಬೋದು ಈ ಜಿಲ್ಲೆಯ ಪರಿಸ್ಥಿತಿ? ನಾನು ಮಾಧ್ಯಮದ ಮೂಲಕ ಈ ಸಮಾಜಕ್ಕೆ ಕೇಳ್ತಾ ಇರುವಂಥ ಪ್ರಶ್ನೆ. ಇದೇ ರೀತಿ ಮುಂದುವರಿದರೆ ಇಲ್ಲಿನ ಯುವಕರ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು? ಅದು ಕೂಡ ಉಳ್ಳಾಳ ಕ್ಷೇತ್ರದಲ್ಲೇ ಪದೇ ಪದೇ ಇಂಥ ಘಟನೆಗಳು ಯಾಕೆ ಆಗ್ತಾ ಇದೆ? ಯಾಕೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದರೆ ಅಥವಾ ನಾವು ಏನಾದರೂ ಒಂದು ಪ್ರತಿಭಟನೆ ಮಾಡಿದರೆ, ಇಲ್ಲಿ ಆಳುವ ಪಕ್ಷದ ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ನಾಯಕರ ನಿರಂತರ ಪತ್ರಿಕಾಗೋಷ್ಠಿ, ಕಂಟಿನ್ಯೂಸ್ ಆಗಿ ಪತ್ರಿಕಾಗೋಷ್ಠಿ, ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ. ವಿಧಾನ ಪರಿಷತ್ ಸದಸ್ಯರದೊಂದು ಬೇರೆ, ಮತ್ತೆ ಅಲ್ಪಸಂಖ್ಯಾತ ಘಟಕದ್ದೊಂದು ಬೇರೆ, ಮತ್ತೆ ಯುವ ಘಟಕದ್ದೊಂದು ಬೇರೆ, ದಿವಸವೂ ಕೂಡ ಪತ್ರಿಕಾಗೋಷ್ಠಿ. ಇವರು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಏನೋ ಒಂದು ಕಾಮಿಡಿ ಮಾತಾಡಿ ಹೋಗ್ತಾರೆ, ಮತ್ತೆ ಇವರು ಸಿಗುವುದಿಲ್ಲ. ನೀವು ನೋಡಿ, ಅವರು ಪತ್ರಿಕಾಗೋಷ್ಠಿ ಮಾಡಿ ಹೋದ ನಂತರ ಈಗ ಎಲ್ಲಿದ್ದಾರೆ? ಇಲ್ಲಿನ ಹಲವಾರು ಮನೆಗಳಿಗೆ ದಾಳಿ ಮಾಡುವಾಗ ಇಲ್ಲಿ ಯುವಕರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಶಾಸಕರ ಹತ್ರ. ಅವರ ಉತ್ತರ ಏನು ಅಂತ ಹೇಳಿದರೆ, ನಮಗೆ ಇದಕ್ಕೆ ಸಂಬಂಧ ಇಲ್ಲ, ಅದು ಅವರು ಪೊಲೀಸರು ಅವರ ಕೆಲಸ ಮಾಡ್ತಾರೆ, ಆರೋಪಿಗಳನ್ನು ಬಂಧಿಸ್ತಾರೆ ಅಂತ. ಇವರ ಬಾಯಿಯಿಂದ ಒಂದು ದಿವಸ ಆದರೂ ಬಂತ ಸಂಘ ಪರಿವಾರದವರು ಯಾಕೆ ಬಂಧಿಸಿಲ್ಲ ಅಂತ ಇವರು ಒಂದು ದಿವಸ ಆದರೂ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳನ್ನು? ತಾರತಮ್ಯ ನೀತಿ ಏನಿದೆ ಅಥವಾ ಸರ್ಕಾರದ ತಾರತಮ್ಯ ನೀತಿ, ಇದನ್ನು ಹೀಗೆ ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಜನರು ಭಯಭೀತಿಯಲ್ಲಿ ಬದುಕುವಂಥ ಒಂದು ಸಂದರ್ಭ ಇಲ್ಲಿ ಬರ್ತಾ ಇದೆ. ಇದನ್ನು ವಿರೋಧಿಸಿ ನಾಳೆ ನಾವು ಕೊಣಾಜೆ ಪೊಲೀಸ್ ಸ್ಟೇಷನ್ನ ಬಳಿ ಮಾರ್ಚನ್ನು ಮಾಡ್ತಾಯಿದ್ದೀವಿ, ಛಲವನ್ನು ಮಾಡ್ತಾಯಿದ್ದೀವಿ. ನಾವು ಬೋಲಿಯಾರ್ನ ಎಲ್ಲ ಜನರನ್ನು ಸೇರಿಸಿಕೊಂಡು ನಾವು SDPI ಕಡೆಯಿಂದ ಇದನ್ನು ಮಾಡ್ತಾಯಿದ್ದೇವೆ. ಇದು ನಾವು ಪೊಲೀಸ್ ಕಮಿಷನರ್ರವರಿಗೆ ಮತ್ತು ಸರ್ಕಾರಕ್ಕೆ ನಾವು ಹೇಳಲಿಕ್ಕಿರುವಂತಹದ್ದು, ಇದು ಜನಪರವಾಗಿ ಜನರಿಗೋಸ್ಕರ, ಜನರ ಹಕ್ಕುಗಳು ಸಂರಕ್ಷಣೆ ಆಗಬೇಕು, ಜನರು ನಿರ್ಭೀತಿಯಲ್ಲಿ ಬದುಕುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು ಮತ್ತು ಅನ್ಯಾಯವಾಗಿ ಅಕ್ರಮವಾಗಿ ಬಂಧಿಸುವುದನ್ನು ನಿಲ್ಲಿಸಬೇಕು ಮತ್ತು ಸಂಘ ಪರಿವಾರ ಏನು ಪರವಾದಂಥ ಈ ಆಡಳಿತ ಏನಿದೆ ಇದಿಲ್ಲಿ ಕೊನೆಗೊಳ್ಳಬೇಕು ಅನ್ನುವಂಥ ಈ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ತಾರತಮ್ಯ ಧೋರಣೆಯನ್ನು ಖಂಡಿಸಿ ನಾವು ನಾಳೆ ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಜನಪರವಾದ ಹೋರಾಟದ ಭಾಗವಾಗಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಪ್ರತಿಭಟನೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಮಿಷನೇ ಇಲ್ಲ. ಪ್ರತಿಭಟನೆ ಮಾಡುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಮೈಕಿಗೆ ಮಾತ್ರ ಪರ್ಮಿಷನ್ ತೆಗಿಲಿಕ್ಕೆ ಇರುವಂಥದ್ದು, ಅದು ಹಕ್ಕು. ಅದನ್ನು ಕೂಡ ಇಲ್ಲಿ ನಿರಾಕರಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಕೆಲವು ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಅನ್ನು ತೋರಿಸಿಕೊಂಡು ನಿರಾಕರಿಸ್ತಾ ಇದ್ದಾರೆ. ಆದರೆ ನಾವು ನಾಳೆ ಮಾಡುವುದು ಅಂತ ತೀರ್ಮಾನ ಮಾಡಿದ್ದೇವೆ. ಪೊಲೀಸ್ ಇಲಾಖೆಗೆ ಅದರ ಇಂಟಿಮೇಷನ್ ಅನ್ನು ಕೂಡ ಕೊಡ್ತೇವೆ. ಅಷ್ಟೇ ಇರುವಂಥದ್ದು ಪ್ರತಿಭಟನೆಯಲ್ಲಿ. ಇಂಟಿಮೇಷನ್ ಕೊಡುವಂಥದ್ದು ಮಾತ್ರ ಒಂದು ಇರುವಂಥದ್ದು ಕಾನೂನಿನಲ್ಲಿ. ಈ ಮಾಧ್ಯಮ ಮೂಲಕ ಕೊಡ್ತಾ ಇದ್ದೇವೆ ನಾವು, ಅಧಿಕೃತವಾಗಿ ಕೂಡ ಕೊಡ್ತೇವೆ ನಾವು ಇಂಟಿಮೇಷನ್ ಅವರಿಗೆ.
ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನಗೆದ್ದಿರುವ ಸಂಸ್ಥೆ. ನಮ್ಮಲ್ಲಿ ಕಾಂಜೀವರಂ ಫ್ಯಾನ್ಸಿ ಸೀರೆಗಳು, ಸೂಟಿಂಗ್ ಅಂಡ್ ಶರ್ಟಿಂಗ್, ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕುಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ. ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್, ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್, ದುರ್ಗಾ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 9980865208.